ಇರುವ ಕೃಷ್ಣಮೃಗ ಅಭಯಾರಣ್ಯದಲ್ಲಿ ರಮಣೀಯವಾಗಿ ನೆಲೆಗೊಂಡಿದೆ. ಬರೀ ಐರಣಿ ಮಾತ್ರ ಅಲ್ಲ, ಖಂಡೇರಾಯನಹಳ್ಳಿ, ಕರೂರು, ಆರೇಮಲಪುರ ಈ ಗ್ರಾಮಗಳಿಗೂ ಸಮೀಪದಲ್ಲಿದೆ. ಪ್ರತಿ ಸಾರಿ ಐರಣಿಯಿಂದ ಈ ಮೆಟ್ಟಿಲುಗಳನ್ನು ಹತ್ತಿ ಬರುತ್ತಿದ್ದೆ, ಆದರೆ ಈ ಸಾರಿ ಮಕ್ನೂರ್ ಕತ್ರಿಯಿಂದ ಮುಂದೆ ಇರುವ ಕಾಲುವೆ ದಾರಿ ಮುಖಾಂತರ ಹೋದೆ. ಈಗ ನೀವು ನೋಡ್ತಾ ಇರೋದು ಮಕ್ನೂರ್ ಕತ್ರಿಯಿಂದ ಮುಂದೆ ಇರುವ ಕಾಲುವೆ ದಾರಿ. ಈ ಕಾಲುವೆ ದಾರಿಲಿ ಹೀಗೆ ಸೀದಾ ಹೋದರೆ ಕರೂರಾದಮೇಲೆ ಸೀದಾ ನಾವು ಗುಡ್ಡದ ಕಡೆ ಹೋಗ್ಬೋದು. ಗುಡ್ಡದ ಮೇಲೆ ಕುಡಿಯೋಕೆ ನೀರಂತೂ ಸಿಗಲ್ಲ, ಅದಕ್ಕೆ ಸ್ವಲ್ಪ ಇಲ್ಲೇ ನೀರು ಕುಡ್ಕೊಂಡು ಹೋಗ್ತಿದ್ದೀನಿ. ಇದು ಕರೂರು ಗ್ರಾಮದ ಬಳಿ ಇರುವ ರೈಲ್ವೆ ಹಳಿ. ಈಗ ಬಲಗಡೆ ಈ ಕಡೆ ಹೋದರೆ ಕಂಡ್ರಳ್ಳಿ, ಅದಾದಮೇಲೆ ಐರಣಿಗೆ ಹೋಗ್ಬೋದು. ಎಡಗಡೆಗೆ ಹೋದರೆ ಕರೂರು. ಮತ್ತೆ ಇದೇ ದಾರಿಯಲ್ಲಿ ಮುಂದುವರೆದ್ರೆ ನಾವು ಗುಡ್ಡದ ಕೆರೆಯನ್ನು ಕಾಣಸಿಗಬಹುದು. ನೋಡಿ, ಕೆರೆ ಎಷ್ಟು ಪ್ರಶಾಂತವಾಗಿದೆ. ಆ ಕಡೆ ಇರುವ ಕೆಲವೊಂದಿಷ್ಟು ಪಕ್ಷಿಗಳು ನೀರಿನಲ್ಲಿ ಈಜಾಡ್ತಿವೆ. ನೋಡಿ, ನೀರಿನಲ್ಲೂ ಏನೋ ಬಿಸಾಕಿದ್ದಾರೆ. ಮತ್ತೆ ಸ್ವಲ್ಪ ಈ ಕಡೆ ನೋಡಿದರೆ ರಾತ್ರಿ ಯಾರೋ ಕುಡಿದು ಮಜಾ ಮಾಡಿ ಬಾಟ್ಲಿನೆಲ್ಲ ಇಲ್ಲೇ ಬಿಸಾಕೋಗಿದ್ದಾರೆ. ಹೀಗೆ ಬಿಸಾಕೋದ್ರ ಬದಲು ಅದನ್ನು ವಾಪಸ್ ತಗೊಂಡೋಗಿ ಮರುಬಳಕೆಗೋ ಅಥವಾ ಗುಜರಿಗೋ ಹಾಕಿದರೆ ಸರಿ ಇರೋದು. ಈಗ ಗುಡ್ಡದ ಕೆರೆಯನ್ನು ದಾಟಿ ನಾವು ಹೀಗೆ ಮುಂದೆ ಹೋದರೆ ಕೃಷ್ಣಮೃಗ ಅಭಯಾರಣ್ಯವನ್ನು ತಲುಪ್ತೀವಿ. ಈ ಕಡೆ ನೀವು ನೋಡ್ಬೋದು, ಕೃಷ್ಣಮೃಗ ಅಭಯಾರಣ್ಯಕ್ಕೆ ಸಂಬಂಧಪಟ್ಟ ಒಂದು ಕೊಠಡಿ ಇದೆ. ಬಹುಶಃ ಈ ಅಡವಿಯಿಂದ ಏನಾದರೂ ಕಳ್ಳ ಸಾಗಾಣಿಕೆ ನಡೀತಿದ್ರೆ ಅದನ್ನು ತಡೆಗಟ್ಟೋಕ್ಕೆ ಮಾಡಿರೋ ವ್ಯವಸ್ಥೆ ಇರ್ಬೋದು. ಈಗ ನಾವು ಕೃಷ್ಣಮೃಗ ಅಭಯಾರಣ್ಯದ ಒಳಗಡೆ ಇದ್ದೀವಿ. ಈ ಅಡವಿಯ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಅಡವಿಯಲ್ಲಿ ಚಿರತೆಗಳು ಕೂಡ ವಾಸವಾಗಿವೆ. ಈ ಅಡವಿ ಸುತ್ತಮುತ್ತ ಆಗಾಗ ಕಾಣಿಸ್ಕೊತಿರ್ತವೆ. ಕೊನೆಗೂ ನಡೆದು ಈಗ ನಾವು ಗುಡ್ಡದ ಸಮೀಪ ತಲುಪಿದ್ದೀವಿ. ಈಗ ನೀವು ನೋಡ್ತಿರೋದು ಭರಮಪ್ಪನ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದು ಬಂದ ವಿಷಯ ಏನಂದರೆ, ಈ ದೇವಸ್ಥಾನದ ಸುತ್ತಮುತ್ತಲೂ ಒಂದು ನಾಗರಹಾವಿದೆ ಅಂತೆ. ಅದು ಈ ಕಾಡಲ್ಲಿರೋ ನಿಧಿಗೆ ಕಾವಲಾಗಿದೆ ಅಂತೆ. ಈ ದಾರಿಯಲ್ಲಿ ನಾವು ಸೀದಾ ಹೋದರೆ ರಾಣೆಬೆನ್ನೂರಿಗೆ ಹೋಗೋ ಮುಖ್ಯ ರಸ್ತೆಗೆ ಹೋಗಿ ಸೇರ್ತೀವಿ. ಹಾಗೆ ಈಗ ಈ ದಾರಿಯಿಂದ ಬಲಗಡೆ ಇರುವ ಈ ದಾರಿಯಲ್ಲಿ ಹೋದರೆ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ದೂರದಿಂದ ಕಾಣ್ತಿರೋ ದಾರಿಯಲ್ಲೇ ಈಗ ನಾನು ನಡ್ಕೊಂಬಂದಿದ್ದು. ಕೊನೆಗೂ ಈಗ ನೀವು ನೋಡ್ತಿರೋದು ಬೆಟ್ಟದ ಮೇಲಿರುವ ವೀರಭದ್ರೇಶ್ವರ ದೇವಸ್ಥಾನ. ಇದನ್ನು ಈಗಿನ ಐರಣಿ ಹೊಳಿಮಠದ ಬಸವಸ್ವಾಮಿಯವರು ಕಟ್ಟಿಸಿದ್ದಾರೆ. ಹಾಗೂ ಈ ದೇವಸ್ಥಾನದಿಂದ ಬಲಭಾಗದಲ್ಲಿರುವ ಈ ಬಾವಿಯನ್ನು ಗಚ್ಚಿನ ಬಾವಿ ಎಂದು ಕರೆಯಲಾಗುತ್ತದೆ. ಇದನ್ನು ಮುಪ್ಪಿನಾರೆ ಸ್ವಾಮಿಯವರು ಆಗಿನ ಕಾಲದಲ್ಲಿ ಅಭಿವೃದ್ಧಿ ಮಾಡುತ್ತಿರುವಾಗ ನೀರಿನ ವ್ಯವಸ್ಥೆಗಾಗಿ ಮಾಡಲಾಗಿತ್ತು ಎಂದು ತುಂಬ ಜನ ಹೇಳುತ್ತಾರೆ. ಈಗ ನೀವು ನೋಡ್ತಾ ಇರೋದು ವೀರಭದ್ರೇಶ್ವರ ದೇವಸ್ಥಾನದ ಒಳಭಾಗ. ಈಗ ನೀವು ಅಲ್ಲಿ ದೂರದಲ್ಲಿ ನೋಡ್ತಿರೋದು ಮಲ್ಲಿಕಾರ್ಜುನ ದೇವಸ್ಥಾನ. ಅದೇ ಈ ಗುಡ್ಡದ ಎತ್ತರದ ಸ್ಥಾನದಲ್ಲಿ ಸ್ಥಾಪಿತವಾಗಿರೋದು. ಈಗ ನೀವು ನೋಡ್ತಿರೋದು ಮಲ್ಲಿಕಾರ್ಜುನ ದೇವಸ್ಥಾನ. ಈ ಎರಡು ನಂದಿಗಳು ಕೊಟ್ರಯ್ಯ ಹಾಗೂ ಮಲ್ಲಯ್ಯ. ಈ ಎರಡಕ್ಕೂ ಸಂಬಂಧಿಸಿದ ಒಂದು ಕಥೆ ಇದೆ, ಅದನ್ನು ಮುಂದೆ ಹೇಳ್ತೀನಿ. ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಹೊರಭಾಗದಲ್ಲಿದೆ. ಇಲ್ಲಿ ಈ ಕಡೆ ಮಲ್ಲಿಕಾರ್ಜುನ ದೇವಸ್ಥಾನದ ಹಿಂಬದಿಯಲ್ಲಿ ಕೆಲವೊಂದಿಷ್ಟು ಕೆತ್ತನೆಗಳನ್ನು ನೋಡಬಹುದು. ಹಾಗೆ ಇದರ ಎಡಭಾಗದಲ್ಲಿ ನೀವು ಈ ಥರದ ಒಂದು ಗವಿಯನ್ನು ನೋಡಬಹುದು. ನೋಡಿ, ಇಲ್ಲಿ ಜನ ಎಲ್ಲ ಎಷ್ಟು ಕಸ ಹಾಕಿದ್ದಾರೆ. ಇದರಿಂದ ಮುಂದೆ ಹೋದರೆ ಸಿದ್ಧಾರೂಢರ ಗದ್ದಿಗೆ ಕಾಣಸಿಗುತ್ತದೆ. ಇಲ್ಲಿ ಮುಪ್ಪಿನಾರೆ ಸ್ವಾಮಿಯವರು ಕೂಡ ಧ್ಯಾನ ಮಾಡಲು ಬರುತ್ತಿದ್ದರು ಎಂದು ಹೇಳಲಾಗುತ್ತದೆ.
ಹೀಗೆ ಸಿದ್ಧಾರೂಢರ ಗದ್ದಿಗೆ ಎದುರು ಒಂದು ದೀಪಸ್ತಂಭವನ್ನು ಸ್ಥಾಪಿಸಲಾಗಿದೆ. ಹಿಂದೆ ಮುಪ್ಪಿನಾರ್ಯ ಸ್ವಾಮಿಯವರ ಕಾಲದಲ್ಲಿ ತಂತ್ರಜ್ಞಾನದ ಅಷ್ಟು ಅಭಿವೃದ್ಧಿ ಇಲ್ಲದ ಕಾರಣ 6 ಎತ್ತುಗಳನ್ನು ಹಚ್ಚಿ ಕೆಲಸದವರು ಈ ದೀಪಸ್ತಂಭವನ್ನು ಬೆಟ್ಟದ ಮೇಲೆಗೆ ಎಳೆಸುತ್ತಿದ್ದರಂತೆ. 6 ಎತ್ತುಗಳು ಈ ದೀಪಸ್ತಂಭವನ್ನು ಎಳೆಯಲಾರದೆ ವಿಫಲಗೊಂಡಾಗ ಮುಪ್ಪಿನಾರ್ಯ ಸ್ವಾಮಿಯವರು ಅಲ್ಲೇ ಮೇಯುತ್ತಿದ್ದ 2 ಎತ್ತುಗಳಿಗೆ ಕಟ್ಟಿ ಎಳೆಸುವಂತೆ ಹೇಳುತ್ತಾರೆ. ಕೇವಲ ಈ 2 ಎತ್ತುಗಳು ಆ ದೀಪಸ್ತಂಭವನ್ನು ಎಳೆದು ಮೇಲೆ ತಂದು ಬಿಟ್ಟವಂತೆ. ನಂತರ ಕಾಡಿನಲ್ಲಿ ಓಡಿ ಹೋಗಿ ಮಾಯವಾದವಂತೆ. ಈ 2 ಎತ್ತುಗಳ ಸಂಕೇತವಾಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕೊಟ್ರಾಯ ಮತ್ತು ಮಲ್ಲಯ್ಯ ಎಂಬ ನಂದಿಗಳನ್ನು ಸ್ಥಾಪಿಸಲಾಗಿದೆ. ಇವರು ಐರಣಿ ಹೊಳಿಮಠದ ಸ್ಥಾಪಕರು ಹಾಗೂ ಸಿದ್ಧಾರೂಢರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರು. ಈಗಿನ ಬಸವರಾಜ ಸ್ವಾಮಿಯವರು ಕೂಡ ಈ ಜಾಗದ ಅಭಿವೃದ್ಧಿಗೆ ಕಾರಣರಾಗಿದ್ದು ಐರಣಿಯಿಂದ ಈ ಬೆಟ್ಟಕ್ಕೆ ಹತ್ತಿ ಬರಲು ಮೆಟ್ಟಿಲುಗಳನ್ನು ಕಟ್ಟಿಸಿದ್ದಾರೆ. ಇದಿಷ್ಟು ಈ ಜಾಗದ ನನಗೆ ತಿಳಿದಿರುವಂತಹ ಕೆಲವೊಂದಿಷ್ಟು ಮಾಹಿತಿ. ನನಗೆ ಈ ಜಾಗದಿಂದ ಒಮ್ಮೆ ಆದರೂ ಸೂರ್ಯ ಹುಟ್ಟುವುದು ಮತ್ತು ಸೂರ್ಯ ಮುಳುಗುವುದನ್ನು ನೋಡಬೇಕೆಂಬ ಹಂಬಲವಿತ್ತು. ಅದು ಈ ದಿನ ನೆರವೇರುತ್ತಿದೆ. ಸ್ವಲ್ಪ ಜಲ್ದಿನೇ ಬಂದುಬಿಟ್ಟೆ. ಸೂರ್ಯ ಮುಳುಗೋಕೆ ಇನ್ನೂ ತುಂಬಾ ಸಮಯ ಇದೆ. ಈ ಜಾಗದ ಪ್ರಕೃತಿ ಸೌಂದರ್ಯ ಇತ್ತೀಚೆಗೆ ಜನಪ್ರಸಿದ್ಧಿಗೊಳ್ಳುತ್ತಿದೆ. ಏನಪ್ಪ ಇಂಥ ಬಿಸಿಲಲ್ಲಿ ಏನು ಪ್ರಕೃತಿ ಸೌಂದರ್ಯ ಅನ್ಕೋಬೋದು, ಆದರೆ ನೈಜವಾಗಿ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಸುಂದರವಾಗಿದೆ. ಬೇಸಿಗೆಗಾಲದಲ್ಲಿ ಈ ಬೆಟ್ಟದಿಂದ ದೂರ ನೋಡೋದಕ್ಕೆ ಚೆಂದ, ಮಳೆಗಾಲದಲ್ಲಿ ಈ ಬೆಟ್ಟನೇ ಚೆಂದ. ಈ ಜಾಗವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲು ಇತ್ತೀಚಿನ ರಾಜಕೀಯ ನಾಯಕರು ಮುಂದಾಗಿದ್ದಾರೆ. ಆದರೆ ಅಭಿವೃದ್ಧಿ ಅನ್ನೋದು ಈ ಜಾಗದ ಪ್ರಶಾಂತತೆಯನ್ನು ಮತ್ತು ಪರಿಸರ ಸ್ವಚ್ಛತೆಯನ್ನು ಹಾಳು ಮಾಡಬಾರದು. ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಈ ಜಾಗ ನಮ್ಯ ವಸ್ತುಗಳಿಂದ ತುಂಬಿ ಹೋಗಿದೆ ಅಂತ. ಇದು ಇನ್ನೂ ಅಭಿವೃದ್ಧಿ ಆಗುವ ಮುನ್ನವೇ ಹೀಗಾದರೆ ಇನ್ನು ಅಭಿವೃದ್ಧಿ ಆದ ಮೇಲೆ ಈ ಜಾಗದ ಪರಿಸ್ಥಿತಿ ಏನಾಗಬಹುದು? ನನ್ನ ಪ್ರಕಾರ ಅಭಿವೃದ್ಧಿ ಎಂದರೆ ಈ ಜಾಗದ ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿಯ ತೊಂದರೆ ಮಾಡದೆ ಇಲ್ಲಿನ ಶಾಂತತೆ ಮತ್ತು ನಿಶಬ್ದತೆಯನ್ನು ಕಾಪಾಡಿಕೊಳ್ಳುವುದೇ ಈ ಜಾಗದ ಅಭಿವೃದ್ಧಿ ಎಂದು ಎನಿಸುತ್ತದೆ. ಹಾಗೆ ಈ ಜಾಗದಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ನೀವು ಗಮನಿಸಬೇಕು. ಈ ದೀಪಸ್ತಂಭದ ಕೆಳಗಡೆ ನೀವು 2 ಕೆತ್ತನೆಗಳನ್ನು ಕಾಣಬಹುದು. ಒಂದು ವೀರಗಲ್ಲು, ಇನ್ನೊಂದು ಮಾಸ್ತಿಕಲ್ಲು. ಈ ವೀರಗಲ್ಲಿನಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಒಂದು ಶಿವಲಿಂಗ ಮತ್ತು ನಂದಿಯನ್ನು ಒಬ್ಬರು ಸ್ವಾಮೀಜಿ ಗಂಟೆ ಮತ್ತು ಡಮರುಗ ಬಾರಿಸುವ ಮೂಲಕ ಆರಾಧಿಸುತ್ತಿದ್ದಾರೆ. ಇನ್ನೊಂದು ಮಹಾಸತಿ ಕಲ್ಲು ಎಂದು ಹೇಳುತ್ತಾರೆ. ಆದರೆ ನನಗೆ ಅದು ಸಿದ್ಧಾರೂಢರು ಮುಪ್ಪಿನಾರ್ಯ ಸ್ವಾಮಿಯವರಿಗೆ ದೀಕ್ಷೆ ಕೊಡುತ್ತಿರುವುದರ ಸಂಕೇತವಾಗಿ ಕೆತ್ತಿಸಿರಬಹುದೆಂದು ಎನಿಸುತ್ತದೆ. ಹಾಗೆ ಈ ದೀಪಸ್ತಂಭದ ಹಿಂದೆ ಸಿದ್ಧಾರೂಢರ ಗದ್ದಿಗೆ ಮಳಿಗೆ ಮೇಲೆ ಒಂದು ಶಾಸನವನ್ನು ಕೆತ್ತಿಸಲಾಗಿದೆ. ಈ ಶಾಸನದಲ್ಲಿ ಹಳೆಗನ್ನಡವು ಮಿಶ್ರಿತಗೊಂಡಿದೆ ಹಾಗೂ ಗಮನಿಸಿದರೆ 1890ರ ಸಮಯಕ್ಕೆ ಸೇರಿರಬಹುದು ಎಂದೆನಿಸುತ್ತದೆ. ಹಾಗೆ ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ನೋಡೋದಾದರೆ ಈ ಥರ ಇದೆ. ಹಾಗೆ ಇದನ್ನು ಯಾಕೆ ಮಾಡಿಸಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ನಾನು ಸೂರ್ಯ ಮುಳುಗುವ ಸಮಯಕ್ಕೆ ಕಾಯ್ತಾ ಇದ್ದೆ. ಹಾಗೆ ಈ ಕಡೆ ದೇವಸ್ಥಾನದ ಹಿಂದ್ಗಡೆ ಬಂದರೆ ಕಲ್ಲು ಬಂಡೆಗಳ ರಾಶಿ ಇದೆ. ಅಲ್ಲಿ ಬಂದು ಕುಳಿತುಕೊಂಡೆ. ಒಳ್ಳೆ ಪರಿಸರವನ್ನು ಚಿತ್ರೀಕರಿಸಲು ಈ ಜಾಗ ತುಂಬ ಸೂಕ್ತವಾಗಿದೆ. ಕೊನೆಗೂ ಇಷ್ಟೊತ್ತಾದ ಮೇಲೆ ಸೂರ್ಯ ಮುಳುಗೋ ಹೊತ್ತು ಹಾಗೆ ಬಿಡ್ತು. ಹಾಗೆ ಇವತ್ತು ಶಿವರಾತ್ರಿ ಅಂತ ನನಗೆ ಇಲ್ಲಿಗೆ ಬರೋ 3 ದಿನದ ಮುಂಚೆ ಗೊತ್ತಾಯಿತು. ನೋಡ್ಬೋದು, ಈಗೂ ಇಷ್ಟು ಸಂಜೆ ಆದರೂ ಜನರು ಇನ್ನೂ ಬರ್ತಾನೆ ಇದ್ದಾರೆ ಮತ್ತು ಕೆಲವರು ಬಂದವರು ಹೋಗ್ತಾನೂ ಇದ್ದಾರೆ. ನೋಡಿದ್ರಲ್ಲ ಕತ್ತಲೆ ಎಷ್ಟು ಸುಂದರವಾಗಿ ಆವರಿಸಿಕೊಳ್ತು ಅಂತ. ಕತ್ತಲೆ ಅಂದರೆ ತುಂಬ ಜನ ಭಯ ಪಡ್ತಾರೆ.
ಆದರೆ ಈ ರಾತ್ರಿ ಇಲ್ಲಿ ಕವಿದಿದ್ದ ರಮ್ಯಮಯ ದೃಶ್ಯವನ್ನು ನೈಜವಾಗಿ ನೋಡಿದರೇ ಆನಂದಿಸಬಹುದು. ಇಷ್ಟು ಎತ್ತರದಿಂದ ನೋಡಿದಾಗ ಮಾನವ ನಿರ್ಮಿತ ವಿದ್ಯುತ್ ದೀಪಗಳು ನಕ್ಷತ್ರಗಳೇ ಭೂಮಿಯ ಮೇಲೆ ಇಳಿದು ಬಂದಿವೆ ಎಂಬಂತೆ ಬಿಂಬಿಸುತ್ತಿತ್ತು. ನಾನಿವತ್ತು ರಾತ್ರಿ ಇಲ್ಲಿ ಯಾರು ಉಳ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಕರೂರಿನ ಒಂದು ಕುಟುಂಬದವರು ಇಲ್ಲಿ ಜಾಗರಣೆಯನ್ನು ಹಮ್ಮಿಕೊಂಡಿದ್ದರು. ನಾನು ತಿನ್ನಲಿಕ್ಕೆ ಏನೂ ಜಾಸ್ತಿ ತಂದಿರಲಿಲ್ಲ, ಕೇವಲ ಒಂದೆರಡು ಹಣ್ಣನ್ನು ತಂದಿದ್ದೆ. ಮುಂಜಾನೆ ಎದ್ದು ಮನೆಗೆ ಹೋಗಿ ನಾಷ್ಟ ಮಾಡಿದ್ರೆ ಆಯಿತು ಅಂದ್ಕೊಂಡಿದ್ದೆ. ಇಲ್ಲಿ ಬಂದು ನೋಡಿದರೆ ಬಿಸಿ ಬಿಸಿ ಅಡುಗೆನೇ ತಯಾರು ಮಾಡ್ತಿದ್ರು. ಮೊದಲು ಮಿರ್ಚಿ ಮಂಡಕ್ಕಿನ ಕೊಟ್ಟರು. ಆಮೇಲೆ ಹೀಗೆ ಹೊರಗಡೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಐರಣಿ ಹೊಳಿ ಮಠದ ಇಬ್ಬರು ಪೂಜಾರಿಗಳು ಕೂಡಿದ್ರು. ಅವರೇ ನನಗೆ ಈ ಮುಪ್ಪಿನರೆ ಸ್ವಾಮಿಯವರ ಕೆಲವೊಂದಿಷ್ಟು ಪವಾಡಗಳನ್ನು ಹೇಳಿದರು. ನಾನಿವತ್ತು ಒಬ್ಬನೇ ಇರೋಕ್ಕಾಗ್ತಿದ್ದಿಲ್ಲ, ಯಾಕಂದರೆ ಪ್ರತಿ ಅಮಾವಾಸ್ಯೆಗೂ ಐರಣಿ ಹೊಳಿ ಮಠದ ಇಬ್ಬರು ಪೂಜಾರಿಗಳು ಇಲ್ಲಿ ಬಂದು ರಾತ್ರಿಯೆಲ್ಲ ಎದ್ದು ಹೋಗ್ತಿದ್ರಂತೆ. ಇಲ್ಲಿ ಜನರು ಬರುವುದು ಅಪರೂಪವಾಗಿರುವುದರಿಂದ ಆ ದೇವಸ್ಥಾನವೆಲ್ಲ ಧೂಳಿನಿಂದ ಕೂಡಿತ್ತು. ಅದಕ್ಕೆ ಆ ಕುಟುಂಬಸ್ಥರು ಮೊದಲು ದೇವಸ್ಥಾನದ ಶುದ್ಧೀಕರಣವನ್ನು ಹಮ್ಮಿಕೊಂಡರು. ತದನಂತರ ದೇವಸ್ಥಾನದಲ್ಲಿ ಶಿವರಾತ್ರಿಯನ್ನು ಆಚರಿಸಲಾಯಿತು. ಪೂಜೆ ಮುಗಿದು ಉಪ್ಪಿಟ್ಟು ತಿಂದು ಮಲಗುವಷ್ಟರಲ್ಲಿ ಮುಂಜಾನೆ 2 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದಾಗ ಕತ್ತಲೆಲ್ಲ ಕರಗಿತ್ತು, ಆದರೆ ಸೂರ್ಯ ಏನೂ ಉದಯಿಸಿರಲಿಲ್ಲ. ಸೂರ್ಯ ಉದಯಿಸುವಾಗ ಬಿಸಿಲು ಸೋಕಿದಂತೆಲ್ಲ ಭೂಮಿ ಬಂಗಾರದ ರಂಗೇರಿ ಸ್ವರ್ಗದಂತೆ ಕಾಣುತ್ತಿತ್ತು. ಈ ದೃಶ್ಯ ಚಿರಸ್ಮರಣೀಯ. ಸೂರ್ಯೋದಯ ನೋಡಿದ ನಂತರ ಕರೂರಿಗೆ ಹೊರಟಿದ್ದ ಒಬ್ಬ ಅಣ್ಣನ ಗಾಡಿಯಲ್ಲೇ ಕಾಲುವೆ ದಾರಿಯವರೆಗೂ ಹೋದೆ. ಇದೇ ಮೊದಲನೇ ಬಾರಿಗೆ ನಾನು ಶಿವರಾತ್ರಿಯನ್ನು ಇಷ್ಟು ವಿಶೇಷವಾಗಿ ಆಚರಿಸಿದ್ದು. ಸಮಯದೊಡನೆ ಕಲಿತು ಮನಸ್ಸ ಸೇರುವ ಹೆಜ್ಜೆ ಗುರುತು ಈ ಬಾಳು, ಅದೇ ಹಳೆಯ ದಾರಿಯಲ್ಲಿ ಹೊಸ ಹಾಳೆಯ ಕಾವ್ಯದಲ್ಲಿ ಭಾವನೆಗಳು ಬದಲಾಗಿವೆ, ಅಲೆಗಳು ಹೊಸದಾಗಿವೆ.